ಮಹಿಳೆಯರಿಗೆ ಕಾನೂನು ಮತ್ತು ಮಾನವ ಹಕ್ಕುಗಳ ಅರಿವು ಅಗತ್ಯ. ಡಾಕ್ಟರ್ ಭೀಮನಾಯಕ್. ಮಹಿಳೆಯರಲ್ಲಿ ಕಾನೂನು ಅರಿವು, ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಸ್ವಾವಲಂಬನೆ ಬೆಳೆಸುವ ಉದ್ದೇಶದಿಂದ ಐಪಿಡಿಪಿ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಕೆ ಭೀಮನಾಯಕ್ ಅವರ ನೇತೃತ್ವದಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಾಗಿ ಕಾನೂನು ಮತ್ತು ಮಾನವ ಹಕ್ಕುಗಳ ಅರಿವು ಕಾರ್ಯಕ್ರಮವನ್ನು ಹೆಗ್ಗನಹಳ್ಳಿಯ ಗಜಾನನ ನಗರದ ಶ್ರೀಗಂಧ ನಗರದಲ್ಲಿ ಆಯೋಜಿಸಲಾಗಿತ್ತು. ಐಪಿಡಿಪಿಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಕೆ ಭೀಮನಾಯಕ್, ಮಹಿಳಾ ಧ್ವನಿ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ಲೀಲಾವತಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಎಸ್ಎಚ್ಜಿ ಯೋಜನಾ ಸಂಯೋಜಕಿ ಮಂಜುಳಾ ಕೆಎನ್ ಸರ್ವರಿಗೂ ಸ್ವಾಗತಿಸಿದರು. ನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಕೆ ಭೀಮನಾಯಕ್ ಅವರು ಸಂಸ್ಥೆಯ ಪರಿಚಯ, ಐಪಿಡಿಪಿ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು, ಸಮುದಾಯ ಕಾನೂನು ಜಾಗೃತಿ ಚಟುವಟಿಕೆಗಳು ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳ ಆದಾಯೋತ್ಪಾದನಾ ಯೋಜನೆಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಮಹಿಳೆಯರು ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಹೊಂದಿ ಕಾನೂನಿನ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಅಗತ್ಯವಿದೆ. ಐಪಿಡಿಪಿ ಸಂಸ್ಥೆ ಮಹಿಳೆಯರ ಸಬಲೀಕರಣಕ್ಕಾಗಿ ಕಾನೂನು ಜಾಗೃತಿ, ಕೌಶಲ್ಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಡಾಕ್ಟರ್ ಕೆ ಭೀಮನಾಯಕ್ ಅಭಿಪ್ರಾಯಪಟ್ಟರು. ಮಹಿಳಾ ಧ್ವನಿ ಸಂಸ್ಥೆ ಕಾರ್ಯದರ್ಶಿ ಲೀಲಾವತಿ ಅವರು ಮಹಿಳೆಯರ ಹಕ್ಕುಗಳು, ಕಾನೂನು ಸಂರಕ್ಷಣೆ, ಗೃಹ ಹಿಂಸಾಚಾರ ತಡೆ ಕಾಯ್ದೆ, ಸಮಾನತೆ ಹಾಗೂ ಸ್ವಾವಲಂಬನೆ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದರು. ಪ್ರಕೃತಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಎಸ್ಎಚ್ಜಿ ಕಾರ್ಯಕ್ರಮ ಸಂಯೋಜಕಿ ಶಿವಮ್ಮ ಅವರು ವಂದನಾರ್ಪಣೆ ಸಲ್ಲಿಸಿದರು. ಎಲ್ಲರಿಗೂ ಪ್ರೀತಿಯ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಹಿಳಾ ಸ್ವಸಹಾಯ ಸಂಘ ಪೋಷಕರು ಮುಂತಾದವರು ಉಪಸ್ಥಿತರಿದ್ದರು. ನನ್ನ ಹೆಸರು ಕೆ ಭೀಮಾ ಅಂತೇಳಿ. ನಾನು ಐಪಿಡಿಪಿ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕನಾಗಿ ಕಳೆದ 23 ವರ್ಷದಿಂದ ನಾನು ಐಪಿಡಿಪಿ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ ಐಪಿಡಿಪಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ 23 ವರ್ಷದಿಂದ ನಾವು ಮಹಿಳೆಯರು ಮತ್ತು ಮಕ್ಕಳ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಾವು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಕಾನೂನು ಅರಿವು ಮತ್ತು ಮಾನವ ಹಕ್ಕುಗಳ ಕಾರ್ಯಾಗಾರ. ಈ ಒಂದು ಕಾರ್ಯಾಗಾರದಲ್ಲಿ ಸುಮಾರು 200 ಮಹಿಳೆಯರಿಗೆ, ನಾವು ಸ್ವಸಹಾಯ ಸಂಘದ ಮಹಿಳೆಯರಿಗೆ ಈ ಒಂದು ಜಾಗೃತಿ ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ದೀವಿ, ಅರಿವು ಮೂಡಿಸುವ ಕಾರ್ಯಕ್ರಮ. ಇದರಿಂದ ಎಲ್ಲ ಸ್ವಸಹಾಯದ ಸಂಘಗಳಿಗೆ ಈ ಕಾರ್ಯಕ್ರಮದ ಪ್ರಯೋಜನ ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ಕಾನೂನು ಅರಿವು ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಯಾಕಂತ ಹೇಳಿದ್ರೆ ವರ್ಷ ನಾವು ಟಾರ್ಗೆಟ್ ಕಾರ್ಪೊರೇಷನ್ ಅವರು ನಮಗೆ ಈ ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮಕ್ಕೋಸ್ಕರ ನಮಗೆ ಸಹಾಯ ಮಾಡ್ತಾರೆ. ಯಾಕಂದರೆ ಈಗ ಹೊಸ ಕಾನೂನುಗಳು ಬರ್ತಾ ಇರುತ್ತೆ ಮತ್ತು ಹಲವಾರು ಕೇಸಸ್ಸು ನಾವು ನೋಡ್ತಾ ಇರ್ತೀವಿ. ಈಗಾಗಲೇ ನಮ್ಮ ಅಡ್ವೊಕೇಟು ಲೀಲಾವತಿ ಅವರು ಹೇಳ್ದಂಗೆ ಹಲವಾರು ಕೇಸಸ್ಸು ನಮಗೆ ನೋಡಿದಾಗ ಈ ಒಂದು ಕಾನೂನು ಅರಿವು ಮೂಡಿಸುವ ಕಾರ್ಯಾಗಾರ ನಮಗೆ ಪ್ರತಿ ವರ್ಷವೂ ಕೂಡ ನಾವು ಹಮ್ಮಿಕೋಬೇಕು. ಸುಮಾರು ಹೆಚ್ಚಿನ ಮಹಿಳೆಯರಿಗೆ ಈ ಕಾರ್ಯಕ್ರಮ ತಲುಪಬೇಕನ್ನೋದು ನಮ್ಮ ಐಪಿಡಿಪಿ ಸಂಸ್ಥೆಯ ಉದ್ದೇಶ. ಕೆ ಭೀಮಾ ಅಂತೇಳಿ, ನಾನು ಡೈರೆಕ್ಟರ್ ಐಪಿಡಿಪಿ. ನಾವು ಐಪಿಡಿಪಿ ಸಂಸ್ಥೆಯಿಂದ ಸುಮಾರು ಒಂದು 10 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಮಧ್ಯಾಹ್ನದ ಬಿಸಿಯೂಟ ಯೋಜನೆ ನಡೆಸ್ತಾ ಇದ್ದೀವಿ, ಮತ್ತು ಮಕ್ಕಳಿಗೆ ಹಾಸ್ಟೆಲ್ ನಡೆಸ್ತಾ ಇದ್ದೀವಿ, ಮತ್ತು ಸ್ವಸಹಾಯ ಸಂಘಗಳನ್ನ ನಡೆಸ್ತಾ ಇದ್ದೀವಿ, ಮತ್ತು ತರಬೇತಿನ ಅಂದರೆ ಸ್ಕಿಲ್ ಟ್ರೈನಿಂಗ್ ತರಬೇತಿ ಕೊಡ್ತಾ ಇದ್ದೀವಿ, ಮತ್ತು ಹಿರಿಯ ನಾಗರಿಕರಿಗೆ ನಾವು ಮಧ್ಯಾಹ್ನ ಒಂದು ಹೊತ್ತಿನ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಹೀಗೆ ಸುಮಾರು 10 ಕಾರ್ಯಕ್ರಮಗಳನ್ನು ನಾವು ಎಲ್ಲರಿಗೂ, ಅಂದರೆ ಸಣ್ಣ ಮಕ್ಕಳಿಗೆ ನಮ್ಮದು ಒಂದು ಐಪಿಡಿಪಿ ಪೂರ್ವ ಪ್ರಾಥಮಿಕ ಕೇಂದ್ರವನ್ನು ನಾವು ನಡೆಸ್ತಾ ಇದ್ದೀವಿ. ಮಕ್ಕಳಿಗೆ ಎಜುಕೇಷನ್ ಕೊಡೋದು, ಅಂದರೆ ನಮ್ಮ ಐಪಿಡಿಪಿಯ ಮುಖ್ಯ ಉದ್ದೇಶವೇ ಎಲ್ಲರಿಗೂ ಶಿಕ್ಷಣ ಸಿಗಬೇಕಂತೇಳಿ. ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ ಅನ್ನೋದು ನಮ್ಮ ಸಂಸ್ಥೆಯ ದೃಢ ನಂಬಿಕೆ. ಥ್ಯಾಂಕ್ ಯು. ಇವತ್ತಿನ ದಿವಸ ಐಪಿಡಿಪಿ ಸಂಸ್ಥೆಯವರು ಆಯೋಜಿಸಿದಂಥ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಹಿಳೆಯರಿಗೆ ಇವತ್ತು ಕಾನೂನಲ್ಲಿ ಯಾವುದ್ಯಾವುದು ರೀತಿಯಾದ ಅನುಕೂಲಗಳಿದೆ ಮತ್ತು ಅದರಲ್ಲಿ ಯಾವ ರೀತಿ ಬ್ಯಾಕ್ಲಾಗ್ಸ್ ಇದೆ, ಅದನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಇವತ್ತು ನಿಜವಾಗ್ಲೂ ಒಳ್ಳೆ ರೀತಿಯಾಗಿ ನಮಗೆ ಸ್ಪಂದನೆ ಮಾಡಿದ್ದಾರೆ. ಇದು ಅನುಕೂಲ ಆಗುತ್ತೆ ಮಹಿಳೆಯರಿಗೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಖಂಡಿತ ಸ್ಪಂದನೆ ಮಾಡ್ತೀವಿ ಸರ್. ವೈಯಕ್ತಿಕವಾಗಿ ಮಾಡ್ತೀನಿ ಸರ್. ನಾನು ಲೀಲಾವತಿ ಅಂತ. ನಮ್ಮ ಹೆಸರು ದಿವ್ಯಾ ಅಂತ. ನಾವು ಸುಮಾರು ವರ್ಷದಿಂದ ಈ ಪ್ರೋಗ್ರಾಮ್ಗೆ ಬರ್ತಾ ಇದ್ದೀವಿ. ಐಪಿಡಿಪಿ ಸರ್ ಅವರು ಕರೀತಾ ಇದ್ದಾರೆ. ಲೇಡೀಸ್ ಬಗ್ಗೆನೇ ಮಾಡ್ತಾ ಇರೋದು. ಲೇಡೀಸ್ ಬಗ್ಗೆ, ಕಾನೂನು ಬಗ್ಗೆ ಎಲ್ಲ ಲಾಯರ್ ಇವತ್ತು ಬಂದೆಲ್ಲ ಹೇಳಿದ್ದಾರೆ, ಕಾನೂನುಗಳು ಹೆಂಗೆ ಅಂತ. ಒಟ್ಟು ಮಕ್ಕಳಿಗೆ ನಾವು ಸ್ವಲ್ಪ ಬುದ್ಧಿ ಹೇಳ್ಕೊಡ್ಬೇಕು. ಈಗ ಮನೆಯಲ್ಲಿ ಬೆಳೆಸೋ ಮಕ್ಕಳಿಗೆ ಬುದ್ಧಿ ಹೇಳ್ಕೊಟ್ರೇ ಅದು ಚೆನ್ನಾಗಿರುತ್ತೆ. ಒಟ್ಟು ಇದು ಫಂಕ್ಷನ್ ತುಂಬ ಚೆನ್ನಾಗಿ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369